ಎಷ್ಟು ಕೊಡ್ತೀಯ? 10 ಔಟ್ ಆಫ್ 10. ನಿತಿ ಒಪ್ಕೊಂಡ್ಮೇಲೆ ಮುಗೀತು. ನಿತ್ಯ ಒಪ್ಕೊಂಡ್ಮೇಲೆ ಮುಗೀತು. ಯಾರದು ಅಲ್ಲಿರೋದು ಮೇಲ್ಗಡೆ ಅವರಲ್ಲ? ಪಿಕ್ಚರ್ ಅವರು. ಕಾಫಿಗೆ ಸಕ್ಕರೆ ಹಾಕೋ ಬದಲು ಏನ್ ಹಾಕಿದ್ಯಮ್ಮ? ಉಪ್ಪು. ಚೆನ್ನಾಗ್ ಬರ್ತೈತೆ ತಿನ್ ನೋಡಿ. ಚೆನ್ನಾಗ್ ಬರ್ತೈತೆ ತಿನ್ ನೋಡಿ. ಇಲ್ಲಿ ಮಾಡ್ಬಿಟ್ಟು ಅವ್ರೇನ್ ತಿಂತಾರೆ? ಸೂಪರ್. ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮದನ್ ಗೌಡ ಯೂಟ್ಯೂಬ್ ಚಾನಲ್. ಗೈಸ್, ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಏನಕ್ಕೆ ಅಂತಂದ್ರೆ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಕನ್ನಡ ರಾಜ್ಯೋತ್ಸವದ ದಿನ. ಆ್ಯಂಡ್ ಫಾರ್ ಎ ಚೇಂಜ್ ನನ್ನ ಚಾನಲ್ನಲ್ಲಿ ಡೈಲಿ ವ್ಲಾಗ್ ಅಂತಾನೆ ಬರ್ತಾ ಇತ್ತಲ್ವಾ, ಅದಕ್ಕೆ ಫಾರ್ ಎ ಚೇಂಜ್ ಒಂದು ಕುಕಿಂಗ್ ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಊರ ಮನೇಲಿ ಕೂಡ ಇದ್ದೋ. ಆ್ಯಂಡ್ ನಮ್ಮ ಅಮ್ಮನೂ ಕೂಡ ಜೊತೆಲಿದ್ದರು. ನಮ್ಮ ಅಮ್ಮಂಗೆ ಏನೋ ಒಂದು ರೆಸಿಪಿ ಮಾಡು ಅಂತಂದರೆ ಬಿಸ್ಕೆಟ್ ತಿನ್ಕೊಂಡು ನಿಂತಿದ್ದಾರೆ. ಏನಮ್ಮ ಇದು ನೀನು ಮಾಡ್ತಾ ಇರೋದು? ಬಿಸ್ಕೆಟ್ ತಿಂತಾ ಇದ್ದಾರಂತೆ. ಬಿಸ್ಕೆಟ್ ತಿನ್ಕೋ. ಆ್ಯಂಡ್ ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂತಂದರೆ ಗಾಯ್ಸ್, ನಮ್ಮಮ್ಮ ಒಂದು ರೆಸಿಪಿಲಿ ಸ್ಪೆಷಲಿಸ್ಟು. ಏನಮ್ಮ ಅದು ರೆಸಿಪಿ? ಪೊಂಗಲ್, ಖಾರ ಪೊಂಗಲ್ ಆ್ಯಂಡ್ ಗ್ರೀನ್ ಕಲರ್ ಚಟ್ನಿ ಸಕಲಾಗಿ ಮಾಡ್ತಾರೆ. ಸಿಂಪಲ್ ಆ್ಯಂಡ್ ಸೋ ಎಲಿಗೆಂಟ್ ಆಗಿರ್ತದೆ. ನೀವು ಮನೆಗಳಲ್ಲಿ ಟ್ರೈ ಮಾಡ್ಕೋಬೋದು. ಯಾವ ಥರ ಬರುತ್ತೆ ಮಾಡಿರೋರು ಕಮೆಂಟಲ್ಲಿ ತಿಳಿಸ್ಕೊಡಿ ಯಾವ ಥರ ಬರುತ್ತೆ ಅಂತ. ಆ್ಯಂಡ್ ಇಲ್ಲಿದೆ ಐಟಮ್ಸ್ಗಳು, ಯಾವ್ಯಾವ ಥರ ಹೆಂಗೆ ಹಾಕೊಬೇಕು ಅಂತ ನಮ್ಮಮ್ಮ ತಿಳಿಸ್ಕೊಡ್ತಾರೆ. ಓಕೆನಮ್ಮ? ಹಾಂ, ರೆಡಿನಾ? ನಮಸ್ಕಾರ. ಪೊಂಗಲ್ ತಿನ್ನಕ್ಕೆ ಬಂದ ಗುರು? ಪೊಂಗಲ್ ತಿನ್ನಕ್ಕೆ ವಿಡಿಯೋ ಮಾಡಕ್ಕೆ ಬಂದೆ. ಪೊಂಗಲ್ ತಿನ್ನಕ್ಕೆ ವಿಡಿಯೋ ಮಾಡೋಕ್ಕೆ ನಮ್ಮ ಅಣ್ಣ ತಮ್ಮನ ಕರ್ಸ್ಕೊಂಡಿದ್ದೀನಿ. ಇವರಿಬ್ರದ್ದು ಅವಳಿ ಹೆಂಗೆ ಅಂತಂದರೆ ಗಾಯಸ್ ಸಿಕ್ಕಾಬಟ್ಟೆ ಅವಳಿ. ಭಾನುವಾರ ಇವನ್ಗೆ ರಜಾ. ಇವನಂತೂ ಇವನ್ ಜಾಸ್ತಿನಾ ಮಾತಾಡ. ಇವಾಗ ಮಾತಾಡ್ತಾ ಇದ್ದಿಲ್ಲ. ಏಯ್ ಮಚ್ಚಿ, ಯಾಕೆ ಮಚ್ಚಿ? ಅಲಡಿ ಗೈಸ್ ಯಾವ್ಯಾವ ಥರ ಆಟ ಆಡ್ತಾನೆ. ಗೈಸ್, ಇವತ್ತಿನ ರೆಸಿಪಿ ಮಾಡ್ತಾ ಇರೋದು ಖಾರ ಪೊಂಗಲ್ ವಿತ್ ಚಟ್ನಿ. ಅದಕ್ಕೆ ಫಸ್ಟು ನಮ್ಮಮ್ಮ ಇದನ್ನೆಲ್ಲ ಕೂದಿಟ್ಕೊಂಡಿದ್ದಾರೆ. ಇದೆಲ್ಲ ಆಮೇಲೆ ಏನು ಅಂತ ನಾನು ನಿಮಗೆ ಹೇಳ್ತೀನಿ. ಅಕ್ಕಿನೂ ತೊಗೊಂಡಿದ್ದಾರೆ. ಆ್ಯಂಡ್ ಈಗ ಸ್ಟಾರ್ಟಿಂಗ್ ಮಾಡಬೇಕಾಗಿರೋದು ಒಂದು ಕುಕ್ಕರ್ ತೊಗೊಬೇಕು. ಕುಕ್ಕರಲ್ಲಿ ಅಮ್ಮ ನೀರು ಹಾಕ್ಬೇಕು. ಎಷ್ಟು? 2 ಗ್ಲಾಸ್. ಎಷ್ಟು ಜನಕ್ಕೆ? 4 ಜನಕ್ಕೆ. ಹೆಸರು ಬೇಳೆ ಎಷ್ಟು ಹಾಕ್ತೀಯ ಅದಕ್ಕೆ? 1/4 kg. 1/4 kg ಹೆಸರು ಬೇಳೆಗೆ 2 ಲೋಟ ನೀರು ಹಾಕ್ತೀಯಾ? ಹಾಂ, ಹಾಕು. 1 ಲೋಟ ಗೈಸ್. ಆ್ಯಂಡ್ 2 ಲೋಟ ನೀರು ಹಾಕಿ 1/4 kg ಹೆಸರು ಬೇಳೆ ಇಲ್ಲಿ ತಗೊಂಡಿದ್ಯಾ ಅದನ್ನ? 3 ವಿಸಿಲ್ ಕೂಗಿಸ್ಕೊಬೇಕು. ಎಷ್ಟು? 3 ವಿಸಿಲ್. 3 ವಿಸಿಲ್ ಕೂಗಿಸ್ಕೊಬೇಕು. 3 ವಿಸಿಲ್ ಕೂಗಿಸ್ಕೊಂಡಾದ್ಮೇಲೆ ಸಿಗ್ತೀನಿ ಗೈಸ್. ವಿಸಿಲ್ ಓಡ್ಲಿ ಅದು. ಆನ್ ಮಾಡಮ್ಮ. ನೀವು ಎಲ್ಲಿಂದ ಬಂದಿರೋದು ನೀನು? ಹಾಂ, ಇಲ್ಲಿಂದ ಕಾಲಿಂದ. ಓ, ಕೊಟ್ಟ ಕೈಗೆ ಕಾಲಿಂದನೇ ಕಣೋ ಎಲ್ಲರೂ ಬರೋದು. ನಿಮ್ಮ ಮನೆಯಿಂದ ಈಗ ಬೆಂಗಳೂರು ಕರ್ಕೊಂಡ್ ಬಂದಿದ್ದೀನಿ. ಹಾ, ಆಯ್ತಾ? ಇದು ಬೆಂಗಳೂರಲ್ಲಿರೋ ಮನೆ ನಮ್ದು. ಜಡ್ಜ್ನು ಕರ್ಸಿದೀನಿ ಗೈಸ್. ನೀನೇ ಹೇಳ್ಬೇಕು. ನೋಡಮ್ಮ, ನೀನ್ ಪೊಂಗಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಓಡ್ತಾವನೆ ಯಾಕೋ. ಏ, ಚೆನ್ನಾಗಿರೋದು ಬಾರೋ, ಟೆನ್ಷನ್ ಆಗ್ಬೇಡ. ಅಮ್ಮ ಮಾಡಿದ ಹಾಗೆ ಇರುತ್ತೆ. ಹಾಲು ಕರಿಬೇಕು ಗೈಸ್. ಕರೆಕ್ಟ್. ಇವನ್ಗೆ ಈಗ ಟೈಮು 4:15 ಅಲ್ವಾ? ಹಾಲು ಕರಿಯೋ ಡಿಪಾರ್ಟ್ಮೆಂಟ್ ಇವನು ವಹಿಸ್ಕೊಂಡಿದ್ದೀನಿ ಈಗ ಅವ್ರ ಮನೇಲಿ. ನೋಡಿ, ಇವ್ರ ಮನೆಯಿಂದ ನಮ್ಮ ಮನೆಗೆ ಹಾಲು ಸರಬರಾಜು ಆಗುತ್ತೆ. ವಿಸಿಲ್ ಹೊಡಿತಾ ಇದೆ. ಒಂದಾಯ್ತು. ಮೀನ್ ಬೈಲ್ ನಮ್ಮಮ್ಮ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಕಾಯಿ ತುರ್ಕೊಂತ ಇದಾರೆ ಗೈಸ್. ಎಷ್ಟು ವರ್ಷ ನಮ್ಮ ಇದಕ್ಕೆ ಕಾಯಿ ತುರಿಯೋ ಸರಮನೆಗೆ? ಇವಾಗ ಹೊಸ ಮನೆಗೆ ತಂದಿರೋದು 4-5 ವರ್ಷ ಆಗುತ್ತೆ. 4-5 ವರ್ಷ ಆಯ್ತು. ನಮ್ಮ ಮನೆ ಗುರುಪ್ರವೇಶ ಆಗ್ಬೇಕಾದ್ರೆ ಈ ಕಾಯಿ ತುರಿಯೋ ಸರಮನೆ ತಗೊಂಡ್ಬಂದಿರೋದು. 3 ವಿಸಿಲ್ ಆಯ್ತು. ಈಗ ಆಫ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಆರಾದ್ಮೇಲೆ ಓಪನ್ ಮಾಡ್ಬಿಟ್ಟು ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ತೋರಿಸ್ಕೊಡ್ತೀನಿ. ರೆಡಿನಾ ಪದ್ದು ಪೊಂಗಲ್ ತಿನ್ನಕ್ಕೆ? ಹಾ, ಅಲ್ಲಿ ಪದ್ದು ನಿಂದು ಏನು ಯಾಕೆ ಹಿಂಗ್ ಬಿಡ್ತಾವಲ್ಲ ಪದ್ದು ನಿಂಗಲ್ಲೂ? ಹಾ, ನೀಟಾಗಿ ನೋಡ್ಕೊಬೇಕು ತಾನೆ. ನೋಡಿ, ಒಂಥರ ಏನೋ ಹಿಂಗಾಗ್ಬಿಡೈತೆ ಅಕ್ಕಿ ತರ. ಚೆನ್ನಾಗಿ ಬೆಂದೈತೆ. ಹಾ, ಚೆನ್ನಾಗಿ ಬೆಂದೈತಾ? ಹೆಸರು ಬೇಳೆ ಎಷ್ಟೊಂದು ದಪ್ಪ ಆಗುತ್ತಾ? ಗೊತ್ತಿರಲಿಲ್ಲ ಗೈಸ್ ನನಗೆ. ಎಸ್, ಈ ಹೆಸರು ಬೇಳೆನ ಈ ಬೋಸಿಗೆ ಹಾಕೋದು. ಅಯ್ಯೋ ಸೌಂಡು ಗೈಸ್. ಈಗ ಹೆಸರು ಬೇಳೆ ಈ ಥರ ಬಂದಿದೆ. ಆ್ಯಂಡ್ ನೆಕ್ಸ್ಟ್ ಏನಮ್ಮ ಮಾಡ್ತೀಯಾ? ಎಣ್ಣೆ ಹಾಕೊಬೇಕು. ಎಲ್ಲಿಗೆ? ಕುಕ್ಕರ್ಗೆ ಅರ್ಧ ಲೋಟ ಎಣ್ಣೆ ಹಾಕೊಬೇಕು ಗೈಸ್. ಅರ್ಧ ಲೋಟ ಹಾಕೊತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಏನೇನು ತಗೊಂಡಿದ್ಯಾ ಹೇಳ್ಬೇಕು. ಈರುಳ್ಳಿ, ಹಸಿರುಮೆಣಸಿನಕಾಯಿ. ಎಷ್ಟೆಷ್ಟು? 2 ಈರುಳ್ಳಿ. 2 ಈರುಳ್ಳಿನಾ?
5-6 ಹಸಿರು ಮೆಣಸಿನ್ಕಾಯಿ, ಹಾ. ಸ್ವಲ್ಪ ಕೊತ್ತಂಬರಿ, ಹಾ 2 ಟೊಮೆಟೊ, ಹಾ ಆಮೇಲೆ ಸ್ವಲ್ಪ ಮೆಣಸು, ಸ್ವಲ್ಪ ಜೀರಿಗೆ. ಹಾ ಇಷ್ಟನ್ನು ಒಗ್ಗರಣೆ ತರ ಹಾಕೊಬೇಕಾ? ಒಗ್ಗರಣೆ ಹಾಕೊಬೇಕಾ? ಎಣ್ಣೆ ಕಾಯ್ಬೇಕಾ ಏನು? ಎಣ್ಣೆ ಕಾಯ್ಬೇಕು. ಅಮ್ಮ ಫಾರ್ ದಿ ಫಸ್ಟ್ ಟೈಮ್ ಇಷ್ಟೊಂದು ಮಾತಾಡ್ತಾವ್ರೆ ಗೈಸ್. ಮಾತಾಡ್ಸಕ್ ಟ್ರೈ ಮಾಡ್ತಾ ಇದ್ದೀನಿ. ಮಾತಾಡ್ಬೇಕಣಮ್ಮ. ನಿನಗಿಂತ ಜಾಸ್ತಿನೇ ಮಾತಾಡ್ತೀನಿ. ಹಾ ಕಡಿಮೆ ಏನಿಲ್ಲ. ನೋಡಿ ಈಗ ಆವಾಜ್ಗಳು ನಮಗೆ ಹಾಕೊಳ್ಳಿ. ನಾವು ಜಾಸ್ತಿ ಯಾವಾಗಲೂ ಮಾತಾಡಿಲ್ವಲ್ಲ, ಮಾಡಿಲ್ವಲ್ಲ, ಅದಕ್ಕೆ ಒಂದು ಸ್ವಲ್ಪ ಮುಜುಗರ ಕ್ಯಾಮ್ರಾ ಕಂಡ್ರೆ. ಈ ಎಲೆಕ್ಟ್ರಿಕ್ ಸ್ಟವ್ನ ಗೈಸ್ ಪೂಜಾರ ಅಂಗಡಿಯಿಂದ ತಗೊಂಡ್ಬಂದಿದ್ದು ಒಂದು ದಿನಕ್ಕೂ ಆನ್ ಮಾಡಲಿಲ್ಲ ನಾವು. ಒಂದು ದಿನಕ್ಕೂ ಆನ್ ಮಾಡಲಿಲ್ಲ. ಮೂಲೆ ಸೇರ್ಬಿಟ್ಟಿದೆ ಅದು. ಬೇಕಾಯ್ತದೆ ಜಾಸ್ತಿ ಇಲ್ಲ ಅಂದ್ರೆ. ಹಾಂ ಜಾಸ್ತಿ ಇಲ್ಲ ಅಂದ್ರೆ ಬೇಕಾಯ್ತದೆ ಎಮರ್ಜೆನ್ಸಿಗೆ. ಫಸ್ಟು ಈರುಳ್ಳಿ ಹಾಕೊತಾ ಇದ್ದಾರೆ ಗೈಸ್. ನೆಕ್ಸ್ಟು ಟೊಮೆಟೊ. ನೆಕ್ಸ್ಟು ಟೊಮೊಟೊನಾ? ನೆಕ್ಸ್ಟ್ ಟೊಮೊಟೊ ಹಾಕೋತಾ ಇದ್ದಾರೆ ಗೈಸ್. ಈರುಳ್ಳಿ ಆಯಿತು, ಸ್ವಲ್ಪ ಬ್ರೌನ್ ಆಗಬೇಕು ಈರುಳ್ಳಿ. ಅದಾದ್ಮೇಲೆ ಟೊಮೊಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಮೆಣಸು. ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟು ಮಾತ್ರ ಹಾಕ್ಬಿಟ್ಟು ಈ ಥರ ಸ್ಟಿರ್ ಮಾಡ್ಕೊಬೇಕು. ಲಾಸ್ಟಲ್ಲಿ ಜೀರಿಗೆ ಮತ್ತು ಆಮೇಲೆ ಹಾಕೊಬೇಕಾ? ಇದನ್ನ ಬ್ರೌನ್ ಆದ್ಮೇಲೆ ಹಾಕ್ಬೇಕು. ಈರುಳ್ಳಿ ಒಂದು ಸ್ವಲ್ಪ ಬ್ರೌನ್ ಆದ್ಮೇಲೆ ಹಾಕ್ಬೇಕು. ಆದಷ್ಟು ಇದು ತುಂಬ ತೆಳ್ಳಗಿರ್ಬೇಕಂತ ಹೆಸರುಬೇಳೆ ಅಲ್ವೇನಮ್ಮ? ತುಂಬ ತೆಳ್ಳಗಿರ್ಬೇಕಿದು. 1/4 kg ಹೆಸರುಬೇಳೆಗೆ ಈ ಥರ ಆಗುತ್ತೆ, ಇಷ್ಟ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಏನು ಮಾಡ್ತೀಮ್ಮ? ಇದಕ್ಕೆ ಹಾಕಬೇಕು. ಇದಕ್ಕಾ? ಈ ಥರ ಆಗುತ್ತೆ. ಬಾಯ್ಲ್ ಆಗ್ಬೇಕದು. ಆಮೇಲೆ ಮೆಣಸು, ಜೀರಿಗೆ ಹಾಕಬೇಕು. ಇದು ಅದು ಹೆಸರುಬೇಳೆ ಹಾಕೊಂಡಾದ್ಮೇಲೆ ಮೆಣಸು, ಜೀರಿಗೆ ಹಾಕೊಬೇಕು. ಸ್ವಲ್ಪ ಅರಿಶಿನ ಪುಡಿ. ಇಷ್ಟೇ ಗೈಸ್. ಜಾಸ್ತಿ ಹಾಕ್ಬಾರ್ದು ಅಷ್ಟೊಂದು ಪುಡಿ. ಆಮೇಲೆ ಅದರದ್ದೇ ಫ್ಲೇವರ್ ಇರುತ್ತಲ್ವ ಅಮ್ಮ, ಅಷ್ಟೊಂದು ಪುಡಿ ಕಡಿಮೆ ಹಾಕ್ಬೇಕು ಗೈಸ್. ಇದ್ರೊಳಗಡೆ ಬರೀ ಈಗ ಹೆಸರು ಬೇಳೆ ಅಷ್ಟೇ ಇರೋದು, ಇನ್ನೂ ಅಕ್ಕಿ ಕೂಡ ಹಾಕಿಲ್ಲ. ಆಗ್ಲೇ 3/4 ಕುಕ್ಕರ್ ತುಂಬ್ದಂಗಿದೆ. ಆ್ಯಂಡ್ ಮೇನ್ ಇಂಗ್ರೀಡಿಯೆಂಟ್ ಗೈಸ್, ಇದ್ರ ಬಗ್ಗೆ ಹೇಳಲೇಬೇಕಮ್ಮ ನೀನು. ಸಣ್ಣಕ್ಕಿ ಒಳ್ಳೇದಾ ದಪ್ಪಕ್ಕಿ ಒಳ್ಳೇದಾ? ಏನಕ್ಕೆ? ಪೊಂಗಲ್ ಮಾಡಕ್ಕೆ ದಪ್ಪಕ್ಕಿ. ಸ್ವಲ್ಪ ಉಪ್ಪು ಹಾಕಬೇಕು. ಯಾವುದಕ್ಕೆ? ಇದಕ್ಕಾ? ಎಷ್ಟು ಅಳತೆಯಲ್ಲಿ ನೋಡಿ ಗೈಸ್. ನಮ್ಮ ಅಮ್ಮ 1/4 kg ಹೆಸರು ಬೇಳೆಗೆ ಇದಕ್ಕೆ ಇಷ್ಟಕ್ಕೆ ಇಷ್ಟು ಹಾಕೊತಾ ಇದ್ದಾರೆ ದಪ್ಪ ಉಪ್ಪು. ಆ್ಯಂಡ್ ಮೇಯ್ನ್ ಏನು ಅಂತಂದರೆ, ನಾನು ಲೈಫಲ್ಲಿ ನಮ್ಮ ಅಮ್ಮನ ಊಟದಲ್ಲಿ ಇಷ್ಟ ಆಗೋದೊಂದೇ ಅಂತಂದರೆ ಅಳತೆ ಕರೆಕ್ಟಾಗಿ ಉಪ್ಪು ಹಾಕಿರ್ತಾರೆ. ಜಾಸ್ತಿನೂ ಆಗಲ್ಲ, ಕಡಿಮೆನೂ ಆಗಲ್ಲ. ಅದೊಂದು ಓಕೆ. ಟೇಸ್ಟ್ ಸ್ವಲ್ಪ ವೇರಿಯೇಷನ್ ಇರುತ್ತೆ, ಬಟ್ ಉಪ್ಪು ಕರೆಕ್ಟಾಗಿ ಹಾಕ್ತಾರೆ ಅಷ್ಟೇ, ಏನಿಲ್ಲ. ಲೋಟದಲ್ಲಿ ಅಕ್ಕಿ ತಗೊಂಡಿದ್ದು. ಎಷ್ಟಮ್ಮ ಅದು ಅಕ್ಕಿ? 1/4 kg. 1/4 kg ಅಕ್ಕಿ ಇತ್ತಾ? ಅದನ್ನ ಈಗ ಕುಕ್ಕರ್ಗೆ ಹಾಕ್ಬೇಕು ಗೈಸ್. ಸ್ವಲ್ಪ ಅದು ಬಾಯ್ಲ್ ಆಗಿ ಉಗ್ತಾ ಇರುತ್ತಲ್ಲ, ಕುದೀತಾ ಇರೋ ಟೈಮಲ್ಲಿ ಅಕ್ಕಿ ಹಾಕ್ಬೇಕು. ಅಕ್ಕಿ ಹಾಕಿ ನೆಕ್ಸ್ಟ್ ಕುಕ್ಕರ್ ಮುಚ್ಚಳ ಹಾಕ್ಬೇಕು. ಇಲ್ಲ ಹಂಗೆ ಇರ್ಲಿ ಬಿಡಮ್ಮ. ಅಷ್ಟೇ ಮುಗೀತು. ಅಷ್ಟೇ ಮುಗೀತಾ? ಇಷ್ಟೇ ಗೈಸ್. ಸೋ ಸಿಂಪಲ್ ಅಂಡ್ ಎಲಿಗೆಂಟ್. ಪಕ್ಕ ಸಖತ್ತಾಗಿರುತ್ತೆ. ನಾನು ಅಶ್ಯೂರೆನ್ಸ್ ಕೊಡ್ತೀನಿ, ನಿಮ್ಮ ಮನೆಗಳಲ್ಲಿ ಮಾಡ್ಕೊಳ್ಳಿ. ನೀಟಾಗಿ ಹೇಳಿದೀನಿ ಅಂತ ಅನ್ಕೋತೀನಿ. ಈ ತರ ತಿನ್ ನೋಡಿ. ಚೆನ್ನಾಗಿ ಬರ್ತೈತೆ, ತಿನ್ ನೋಡಿ. ಚೆನ್ನಾಗಿ ಬರ್ತೈತೆ, ತಿನ್ ನೋಡಿ. ಇಲ್ಲಿ ಮಾಡ್ಬಿಟ್ಟು ಅವ್ರೇನ್ ತಿಂತಾರೆ, ಅವ್ರ ಮನೇಲಿ ಅವ್ರು ಮಾಡ್ಕೊಬೇಕು. ಸಿಂಪಲ್ ಆಗಿ ಈ ತರ ಬರುತ್ತೆ. ಆ್ಯಂಡ್ ವಿಸಿಲ್ ಎಷ್ಟು ವಿಸಿಲು? 3 ವಿಸಿಲ್ ಹೊಡಿಬೇಕಾ? ಇಷ್ಟೇ ಗೈಸ್. ಏನ್ ಮಾಡ್ತೀಯಾ? ಯಾರನ್ನ? ಕೆಚ್ಚಿ ಮೋರಿಗೆ ಬಿಸಾಕ್ತಿಯಾ? ಹಾ, ದೂರ ಐತ ಶಕ್ತಿ? ನನ್ನ ಮಗನೇ, ನನ್ನ ಕಣ್ಣು ಮುಂದೆ ಹಾಲು ಕುಡ್ಕೊಂಡ್ ಬೆಳೆದಿರೋ ನನ್ನ ಮಗ ನನ್ನ ಕೆಚ್ಚಿ ಬಿಸಾಕ್ತಾನಂತೆ ನೋಡಿ ಗೈಸ್. ಯಪ್ಪ ನೋಡಿ ಗೈಸ್ ಹೆಂಗ್ ಹೇಳ್ತಾನೆ. ಏನು ಯೂಟ್ಯೂಬ್? ಏನು ಯಾರ್ದು? ನನ್ನ ಹೆಸರೇನು? ಯೂಟ್ಯೂಬ್ ಹೆಸರೇನು? ಈಗ ಹೇಳ್ದಲ್ಲೋ. ಎಲ್ಲಾರು ಲೈಕ್ ಮಾಡಿ. ಲೈಕ್, ಶೇರ್, ಕಮೆಂಟ್. ಮದನ್ ಗೌಡ ಯೂಟ್ಯೂಬ್ ಚಾನಲ್. ಯಾರು ಸ್ಟ್ರಾಂಗು? ನಾನು. ಇಬ್ರು ಸ್ಟ್ರಾಂಗಾ? ಯಾರು ಹೊಡಿತಾರೆ? ನಂಗೆ ಹೊಡಿತಾರೆ. ಅಕ್ಕ ನಿನಗೆ ಹೊಡಿತಾಳಾ? ನೀನ್ ಹೊಡಿಯಲ್ವ ವಾಪಸ್ಸು?
ಹಿಂಗೆ ಹಿಂಗೆ ಎತ್ಸೋದು. ಅಕ್ಕು 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 ಅವನೇವನು ಚೋಟ್ ಮೆಣಸಿನ್ಕಾಯಿ. ಒಂದು ವಿಸಿಲ್ ಬಂತು, ನಮ್ಮಮ್ಮ ಅಷ್ಟರಲ್ಲಿ ಚಟ್ನಿ ರೆಡಿ ಮಾಡ್ಕೊಂಡಿದ್ದಾರೆ ಗೈಸ್. ಇದು ಮೂರನೇ ವಿಸಿಲ್ ಏನಮ್ಮ ಇದು ಸಾಕಾ? ಆ್ಯಂಡ್ ಇಲ್ಲಿ ಚಟ್ನಿ ಕೂಡ ರೆಡಿ ಆಗಿದೆ, ಗ್ರೀನ್ ಕಲರ್ ಚಟ್ನಿ. ಇನ್ನೇನಿಲ್ಲ, ಬಡಿತಾ ಇರೋದೆ ಅಷ್ಟೇನಾ ಗೈಸ್. ಇವತ್ತಿನ ಮಕ್ಕಳು ಎಷ್ಟು ಸ್ಪೀಡಾಗಿರ್ತಾರೆ, ಟೆಕ್ನಾಲಜಿ ಹೆಂಗೆ ತಿಳ್ಕೊಂಡಿರ್ತಾರೆ ಅನ್ನೋದಕ್ಕೆ ನೋಡಿ. ಮೊಬೈಲ್ ಕೈ ಕೊಟ್ಟು 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 ಪೇರೆಂಟ್ಸ್ಗಳು ನಮ್ಮ ಮೈದಾ ಏನಪ್ಪ ನೋಡ್ತೀಯ ಈಗ ಫೋನಲ್ಲಿ? ಗೊಂಬೆ. ಹೆಂಗೆ ನೋಡೋದು? ಏನ್ರಲ್ಲಿ? ಫೋನಲ್ಲಿ. ಯಾವ್ದ್ರಲ್ಲಿ? ಗೊಂಬೆ. ಏನ್ ಕಾಪೆಟೋಳು. ಹಾ ಕಾಪೆಟೋಳು. ಏನ ಗೊಂಬೆನ ಗೈಸ್ ಇವನೇನೋ ಅಂದ ಗೈಸ್. ವಾಯ್ಸ್ ಕಮೆಂಟ್ ಅಲ್ಲಿ ಏನಂದೆ? ಗೊಂಬೆ. ಗೊಂಬೆ ಅಂತ ಕೊಟ್ಟಾರಲ್ಲಿ. ಕಾಪೆಟೋಳು. ಕಾಪೆಟೋಳು. ಕಾರ್ಟೂನ್. ಬಂತು ನೋಡಿ ಗೈಸ್, ಏನ್ ಫಾಸ್ಟ್ ಆಗವ್ರೆ ಮಕ್ಕಳು. ಇದೇ ಕಾಪೆಟೋಳು ಅಂತ ಕಣ. ಇದೆಲ್ಲ ಫೈನಲಿ ಪೊಂಗಲ್ ರೆಡಿ ಆಗಿದೆ. ಸೊಸೈಟಿ ರೈಸಿನ ಪೊಂಗಲ್ ಚೆನ್ನಾಗಿರುತ್ತೆ. ಯಾವ ಮಟ್ಟಕ್ಕೆ ಆಗಿದೆ ಅಂತ ಪೊಂಗಲ್ ರಾಣಿ ಪೊಂಗಲ್ ಮಾಡಿದ್ದಾರೆ. ಬನ್ನಿ, ನಮ್ಮ ಮಾವ ಇದ್ದಾರೆ. ಫಸ್ಟ್ ಗೆಸ್ಟ್ ಆಗಿ ನಮ್ಮ ಮಾವ ಬಂದಿದ್ದಾರೆ. ಬಟ್ ಅವರು ಕಾಸ್ಟ್ಯೂಮ್ ಸರಿ ಇಲ್ಲ. ಯಾಕೆ ಅಂತಂದ್ರೆ ಹುಲ್ ಕುಯ್ಯಕ್ಕೆ ಬಂದಿದಾರಲ್ಲ, ಆ ಟೈಮಲ್ಲಿ ಹಿಡಿಬೇಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಹಿಡಿತಾ ಇಲ್ಲ, ಜಸ್ಟ್ ಪ್ಲೇಟ್ ಹಾಕೊಟ್ಬಿಟ್ಟು ಒಂಚೂರು. ಈಗ ಫಸ್ಟ್ ಟೇಸ್ಟ್ ಮಾಡಿ ಹೇಳ್ತಾ ಇರೋದು ಯಾರು ಅಂತಂದ್ರೆ ನಮ್ಮ ಪದ್ಮಿನಿ. ಫ್ಯಾನ್ ಮುಂದೆ ಆರಿಸ್ಕೊಂಡು ತಿಂತಿದ್ದಾಳೆ, ಸ್ಪೂನಲ್ಲಿ ಬೇರೆ ಇಟ್ಕೊಂಡಿದ್ದಾಳೆ. ತಿನ್ಬಿಟ್ಟು ಕರೆಕ್ಟಾಗಿ ಹೇಳ್ಬೇಕು ಪದ್ದು ಹೆಂಗಿದೆ ಅಂತ. ಹಾ ಚೆನ್ನಾಗೈತಾ? ನಿಜ? ಫುಲ್ ತಿನ್ಕೊಬಿಡೋಂಗಾದ್ರೆ ಎಷ್ಟು ಕೊಡ್ತೀಯ? 10 ಔಟ್ ಆಫ್ 10? ಪರವಾಗಿಲ್ಲ ಬಿಡಮ್ಮ, ಗ್ರೇಟ್. ಪದ್ದು ಒಂದು ತಟ್ಟೆ ಬಾರಿಸ್ಬಿಟ್ಲಾಗ್ಲೇ. ಹಾ ಚೆನ್ನಾಯ್ತಾ? ನಮ್ಮ ಅಣ್ತಮ್ಮ ಬ್ಯಾಟಿಂಗ್ ಮಾಡ್ತಾವನೆ. ಹೆಂಗೈತೆ ಶಾ? ಸಖತ್ತಾಗೈತೆ. ಹಾ ಸಖತ್ತಾಗೈತೆ. ನಿಜ ಹೇಳು. ನಿಜ ಹೇಳ್ಕೊಣ. ಚೆನ್ನಾಯ್ತಾ? ಸೂಪರ್ ಆಗೈತೆ. ಗ್ರೇಟ್ ಬಿಡಿ. ಹಂಗಾರೆ ಗೌರಮ್ಮ ಅವರೇ ಚೆನ್ನಾಗಿದೆಯಂತೆ. ಗೈಸ್ ನಿತಿ ಒಪ್ಕೊಂಡ್ಮೇಲೆ ಮುಗೀತು. ನಿತ್ಯ ಒಪ್ಕೊಂಡ್ಮೇಲೆ ಮುಗೀತು ಗೈಸ್. ಇದು ಸಿಂಪಲ್ ರೆಸಿಪಿ ಆಗಿತ್ತು, ಖಾರ ಪೊಂಗಲ್ ಆ್ಯಂಡ್ ವಿತ್ ಚಟ್ನಿ. ನಿಮ್ಮ ಮನೆಗಳಲ್ಲಿ ಏನಾರು ಬೇಕು ಅಂತಂದ್ರೆ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ನೆಟ್ಕೊಳ್ಳಿ. ಗೌರಮ್ಮ ನೆಕ್ಸ್ಟ್ ಏನ್ ಹೇಳ್ಕೊಡ್ತೀಯಮ್ಮ? ಮಟನ್. ಹಾ ಮಟನ್. ಹಾ ಮಟನ್ ಸ್ಪೆಷಲಿಸ್ಟ್ ಗೈಸ್. ಮಟನ್ ಸಾಂಬಾರ್ ಚೆನ್ನಾಗಿ ಮಾಡ್ತಾರೆ, ಮಟನ್ ಹೇಳ್ಕೊಡ್ತಾರೆ. ಈಗ ಪೊಂಗಲ್ ಕಲ್ತ್ಕೊಳ್ಳಿ. ಯಾರದು ಅಲ್ಲಿರೋದು ಮೇಲ್ಗಡೆ ಅವರಲ್ಲ? ಹಾ ಪಿಕ್ಚರ್ ಅವರು ನೋಡಿದ್ಯಾ ನೀನು? ಫಿಲಮ್ ಅಲ್ಲಿ ನೋಡಿದ್ಯಾ ಅವ್ರನ್ನ? ನೀನ್ ನೋಡಿದ್ಯಾ ಪದ್ದು? ಆ ಪದ್ದು ಹುಡ್ತಾಗ 6 ತಿಂಗಳು. ಅವಳಿಗೆ ಎಲ್ಲಿ ಗೊತ್ತು? ಎಲ್ಲ ಗೊತ್ತು ಶಿಷ್ಯನ್ಗೆ. ಏಯ್ ಮಚ್ಚಿ, ಪಿಕ್ಚರ್ ಅಲ್ಲ ಕಣ ಅದು, ನಮ್ಮಪ್ಪ. ನಮ್ಮ ಅಮ್ಮ ಎಂತ ಮಹಾನ್ ಭಾವರು ಅಂತಂದ್ರೆ ಕಾಫಿಗೆ ಸಕ್ಕರೆ ಹಾಕೋ ಬದಲು ಏನ್ ಹಾಕಿದ್ಯಮ್ಮ? ಉಪ್ಪು. ಸಕ್ಕರೆನೇ ಹಾಕಿರೋದು, ಉಪ್ಪು ಅಂತ ಇದೆಯಾ ನೀನು? ಸಕ್ಕರೆ ಅಲ್ಲ ಕಣಮ್ಮ, ಉಪ್ಪದು. ಮರ್ತ್ಬಿಟ್ಟು ಉಪ್ಪು ಹಾಕ್ಬಿಟ್ಟವ್ರೆ ಗೈಸ್. ಇವೆರಡು ಡಬ್ಬದಲ್ಲಿ ಉಪ್ಪು ಸಕ್ಕರೆ ಎರಡು ಅಕ್ಕಪಕ್ಕ ಇದೆ, ಯಾವ್ದು ಎತ್ಕೊಂಡ್ರೋ ಗೊತ್ತಿಲ್ಲ, ಜ್ಞಾನ ತಪ್ಪಿ. ಗಾಯ್ಸ್ ಕುಕಿಂಗ್ ವ್ಲಾಗೆಲ್ಲ ಮುಗಿಸ್ಕೊಂಡು ಈಗ ಐಕ್ಳುಗಳನ್ನ ಒಂದು ಹಾಡು ಹೇಳ್ತಾವನೆ ಗೈಸ್ ಕೂತ್ಕೊಂಡು. ಈಗ ಇವ್ರನ್ನೆಲ್ಲ ಕರ್ಕೊಂಡು ಸ್ನ್ಯಾಕ್ಸ್ ಕೊಡ್ಸೋಣ ಅಂತ ಕರ್ಕೋಗ್ತಾ ಇದೀವಿ. ಯಾಕೆ ಅಂತಂದ್ರೆ ಇವತ್ತು ಭಾನುವಾರ, ಇನ್ನು ನಾಳೆ ಬೆಳಗ್ಗೆಯಿಂದ ಸೋಮವಾರ ಸ್ಕೂಲ್ಗೆ ಓಡ್ತಾ ಇರಬೇಕು. ಅದಕ್ಕೆ ಏನ್ ಬೇಕು ಶ್ರೀನಿ? ಹಾ ಲಾಲಿಪಾಪು. ಪದ್ದು ನಿನಗೆ? ಕಿಂಡರ್ ಜಾಯ್. ಇಷ್ಟ ಸಾಕ ಇಬ್ರಿಗೂನು? ನಿನ್ಗೂ ಕಿಂಡರ್ ಜಾಯಾ? ಕಿಂಡರ್ ಜಾಯ್ ಎಷ್ಟು ಫೇಮಸ್ ಅಂತಂದ್ರೆ ಗೈಸ್, ನಾವು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾರೆ ಅದು 25 ರೂಪಾಯಿ 30 ರೂಪಾಯಿ ಇತ್ತು ವರ್ಷ. ಅದು ಈಗ 60 ರೂಪಾಯಿ 70 ರೂಪಾಯಿ ಆಗೈತೆ. ಅವಾಗ್ಲೂ 25 ರೂಪಾಯಿ ಇತ್ತು. ಅದಕ್ಕೆ ಕಿಂಡರ್ ಜಾಯ್ಲಿ 2 ಚಾಕ್ಲೇಟ್ ಬಾಲ್ಸ್ ಬರುತ್ತಲ್ಲ, ಅದಕ್ಕಲ್ಲ ಮೇಯ್ನು. ಎಂತಕ್ ಮೇಯ್ನು? ಆಟ ಸಾಮಾನ್. ಆಟ ಸಾಮಾನ್ಗೋಸ್ಕರ ಅದು ಫೇಮಸ್ ಮಾಡ್ಬಿಟ್ಟಿದ್ರು. ಬನ್ನಿ ಹೋಗೋಣ. ಕಿಂಡರ್ ಜಾಯಿ ಮತ್ತೆ ಐಸ್ ಕ್ರೀಮ್ ತಗೊಂಡಿದೆ. ಡಿಫ್ರೆಂಟ್ ಆಗೈತೆ ಬಾಲು ಅಂತ. ಈ ಐಸ್ ಕ್ರೀಮ್ ಬೇಕಾ? ಚೆನ್ನಾಗಿರುತ್ತಾ ಇದು? ಇನ್ನೇನ್ ಬೇಕು ಶ್ರೀನಿ? ಬೆಕ್ಕಿ
ಮನೆಯಿಂದ ಈಚೆಗೆ ಹಾಕ್ಬಿಟ್ಟವ್ರೆ ಬೆಡ್ಶೀಟ್ ಎಲ್ಲ ಕೊಟ್ಟು ನಮ್ಮ ಮನೆಗೆ ಬಂದವನೆ ಅವ್ರ ಮನೆಯಿಂದ ಬೆಡ್ಶೀಟ್ ಎಲ್ಲ ಹೊತ್ಕೊಂಡೆ ಮನೆ ಕೊಟ್ರು ಯಾಕೆ ಎತ್ಕೊಂಡ್ ಬಂದಿದ್ದೀರಾ ಆಯ್ತಿನೋ ಚಳಿ ಅಂತ ಮದನ್ಗೆ ಈಚೆ ನೀನ್ ಹಿಡ್ಕೊಂಡು ನಿಂತಿರೋ ಇದು ರಕ್ಕೊಡು ಅಂತ. ನಮ್ಮ ಮೈದಂದು ಮದುವೆ ಈ ತಿಂಗಳು 22ನೇ ತಾರೀಕು ಕುಟುಂಬ ಸಮೇತ ಎಲ್ಲರೂ ಬರಬೇಕು. ಅವ್ನು ಕರೀಲಿಲ್ಲ ಅಂತಂದ್ರೆ ನಾನೇ ಕರೀತಾ ಇದ್ದೀನಿ ಅವನ ಪರವಾಗಿ. ಏನಪ್ಪಾ ಎಲ್ರು ಬನ್ನಿ. ವೆನ್ಯೂನು ನಾನು ವೆನ್ಯೂನು ಹಾಕಿರ್ತೀನಿ. ಇವನು ಬಂದು ನಿಮ್ ಕಡೆಯಿಂದ ಆಶೀರ್ವಾದ ಮಾಡಿ ಏನಂತಪ್ಪ ಮೊದ್ಲು ಬರ್ಬೇಕು. ಹುಷಾರಿಲ್ಲ ಗೈಸ್, ಒಂದ್ ಸ್ವಲ್ಪ ಬ್ಲಡ್ ಒಳಗಡೆ ಏನೋ ಹೋಗಿದ್ಯಂತೆ. ಏನಷ್ಟೇ ಹೋಗಿರೋದು ಏನಾಗೈತೆ ಯಾವ ಫುಡ್ ಇನ್ಫೆಕ್ಷನ್. ಓಕೆ ಗಾಯ್ಸ್, ಈ ವ್ಲಾಗ್ನ ಎಂಡ್ ಮಾಡಬೇಕು. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟು. ಮದನ್ಗೌಡ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್ ಈ ಥರ ಸಪೋರ್ಟ್ ಮಾಡ್ತಾಯಿರಿ. ಕೀಪ್ ಸಪೋರ್ಟಿಂಗ್ ಅಸ್. ಒಂದು ಸ್ವಲ್ಪ ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.